ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಅನುಗ್ರಹಂ ವಿನಾಯಸ್ಯ ನೋದ್ಧರಾಮೋ ವಯಂ ಭುವಿ ಗುರುರ್ವಿಶ್ವೇಶತೀರ್ಥೋऽಸೌ ಅಸ್ತು ಮೇ ಜನ್ಮಜನ್ಮನಿ. ಉಡುಪಿಯ ನಂದಿತಾರವರ ಸಹಯೋಗದಲ್ಲಿ ನಿಮ್ಮ ನೆಚ್ಚಿನ ಜ್ಞಾನಗಮ್ಯ ವಾಹಿನಿಯಲ್ಲಿ ಇವತ್ತು ಕ್ಷೇತ್ರ ಚಿಂತನೆಯಲ್ಲಿ ಹಸ್ತಿನಾಪುರ ಮತ್ತು ಶಂಬಲ ಕ್ಷೇತ್ರಗಳ ಚಿಂತನೆಯನ್ನು ಮಾಡೋಣ. ತೀರ್ಥಪ್ರಬಂಧ ರಾಜರು ನಮಗೆ ಕೊಟ್ಟ ದೊಡ್ಡ ಕೊಡುಗೆ. ರಾಜರು ಏನು ತಿಳಿಸಿಕೊಟ್ಟಿದ್ದಾರೆ, ಅವರ ರಾಜರ ನುಡಿಗಳಲ್ಲಿ ಹೇಗೆ ಇದು ಕಂಡು ಬಂದಿದೆ ಅನ್ನೋದನ್ನು ಚೂರು ಚಿಂತನೆ ಮಾಡೋಣ. ಸಂಸ್ಕೃತ ಸಾಹಿತ್ಯದ ಮೇಲೆ ಇರುವ ದೊಡ್ಡ ಆಪಾದನೆ ಅಂತ ಹೇಳಂತಂದರೆ, ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರವಾಸ ಕಥನಗಳು ಇಲ್ಲ ಅಂತ ದೊಡ್ಡ ಆಪಾದನೆ ಸಂಸ್ಕೃತ ಸಾಹಿತ್ಯದ ಮೇಲಿದೆ. ಆ ಆಪಾದನೆಗೆ ಸಮಾಧಾನ ಯಾವುದು ಅಂತ ಹೇಳಿದರೆ ಅದು ರಾಜರ ತೀರ್ಥಪ್ರಬಂಧ. ಎಲ್ಲೆಲ್ಲಿ ಹೋಗಿದ್ದಾರೋ ತಾವು ಸಂದರ್ಶಿಸಿರುವಂತಹ ಎಲ್ಲ ಕ್ಷೇತ್ರಗಳಿಗೂ ಕೂಡ ಹೋಗಿ ಆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ ರಾಜರು. ಹಾಗಾಗಿ ಅಪವಾದವನ್ನು ತೊಡೆದು ಹಾಕಿದ್ದು ರಾಜರ ತೀರ್ಥಪ್ರಬಂಧ ಕ್ಷೇತ್ರ. ನೀವು ಅನೇಕ ದಿನಗಳಿಂದ ಅನೇಕ ತೀರ್ಥಕ್ಷೇತ್ರಗಳ ವರ್ಣನೆಯನ್ನು ಉತ್ತರದ ತೀರ್ಥಕ್ಷೇತ್ರಗಳು, ಪಶ್ಚಿಮದ ತೀರ್ಥಕ್ಷೇತ್ರಗಳು, ಪೂರ್ವದ ತೀರ್ಥಕ್ಷೇತ್ರಗಳು, ದಕ್ಷಿಣದ ತೀರ್ಥಕ್ಷೇತ್ರಗಳನ್ನೆಲ್ಲ ನೋಡಿಕೊಂಡು ಬಂದಿರ್ತೀರಿ. ಇವತ್ತಿನ ದಿವಸ ವಿಶೇಷವಾಗಿ ಹಸ್ತಿನಾಪುರ ಕ್ಷೇತ್ರದ ಬಗ್ಗೆ ರಾಜರು ಏನು ಹೇಳಿಕೊಡ್ತಾರೆ ಅಂತಂದರೆ, ಅಂತರ್ನಿರ್ವಿಷ್ಟ ಕಲಿಕೌರವ ಸೈನಿಕಾಪಿ ಯಾಧರ್ಮಮೇವ ದಯಿತಂ ವರಯಾಂ ಬಭೂವ ಯೋಗೀಂದ್ರ ಬುದ್ಧಿರಿವ ಭೀಮ ಪರಾಕ್ರಮೇಣ ಸಾಭಾತಿ ಹಸ್ತಿನಪುರಿ ಪ್ರತಿತಃ ಪೃಥಿವ್ಯಾಂ. ರಾಜರು ಚಮತ್ಕಾರವಾಗಿ ಶ್ಲೇಷಾರ್ಥದಲ್ಲಿ, ಎರಡರ್ಥದಲ್ಲಿ ಹಸ್ತಿನಾಪುರಿಯನ್ನು ವರ್ಣನೆ ಮಾಡ್ತಾರೆ. ಹೇಗೆ ಹಸ್ತಿನಾಪುರಿಯ ಮಹತ್ವ ಏನು ಅಂತನ್ನೋದಕ್ಕೆ ರಾಜರು ಹೇಳುವುದು, ಅಂತರ್ನಿರ್ವಿಷ್ಟ ಕಲಿಕೌರವ ಸೈನಿಕಾಪಿ. ತನ್ನೊಳಗೆ ಕಲಿ ಅಂದರೆ ದುರ್ಯೋಧನನೇ ಕಲಿಯಾಗಿ, ಆ ಕಲಿಯೇ ದುರ್ಯೋಧನನಾಗಿ ತಾನು ಇದ್ದಂತಹ ಜಾಗ ಅಂತ ಹೇಳಿದ್ರೆ ಹಸ್ತಿನಾಪುರ. ತನ್ನೊಳಗೆ ಕಲಿಯನ್ನು ಇಟ್ಟುಕೊಂಡು ಕೂತಿತ್ತು. ಅಂತಹ ಇಟ್ಟುಕೊಂಡು ಕೂತಿದ್ರೂ ಕೂಡ ಯಾಂ ಧರ್ಮಮೇವ ದಯಿತಂ ವರಯಾಂ ಬಭೂವ ಅಂತ, ಯಾವ ಧರ್ಮರಾಜನನ್ನು ತನ್ನ ಅಧಿಪತಿಯನ್ನಾಗಿ ಸ್ವೀಕಾರ ಮಾಡಿತೋ. ಯಾಕೆ, ಹೇಗೆ ಸ್ವೀಕಾರ ಮಾಡಿತು? ಧರ್ಮರಾಜನನ್ನು ತನ್ನ ಅಧಿಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದಂದ್ರೆ ಏನು ಬಲ, ಏನು ಮಹತ್ವ ಹಸ್ತಿನಾಪುರ ಕ್ಷೇತ್ರಕ್ಕೆ ಅಂತ ಹೇಳಿದರೆ ಅದನ್ನು ಹೇಳ್ತಾರೆ, ಯೋಗೀಂದ್ರ ಬುದ್ಧಿರಿವ ಭೀಮ ಪರಾಕ್ರಮೇಣ. ಯಾಕೆ ಧರ್ಮನನ್ನು ತಾನು ತನ್ನ ಅಧಿಪತಿಯನ್ನಾಗಿ ತಾನು ಸ್ವೀಕಾರ ಮಾಡಿಕೊಳ್ತು ಅಂತ ಹೇಳಿದರೆ, ಭೀಮ ಪರಾಕ್ರಮೇಣ, ಭೀಮಸೇನ ದೇವರ ಪರಾಕ್ರಮದಿಂದ ಆ ಎಲ್ಲ ಸೈನಿಕರು ಕಲಿಯ ಸೈನಿಕರು ಎಲ್ಲರೂ ಕೂಡ ಹೊರಗೆ ಹೋಗಿದ್ದಾರೆ. ಆ ಭೀಮಸೇನ ದೇವರು ತಾವು ಎಲ್ಲ ಕಲಿ ಮೊದಲಾಗಿರುವಂತಹ ಎಲ್ಲರನ್ನೂ ಕೂಡ ದುಷ್ಟರನ್ನು ತಾವು ಆ ಹಸ್ತಿನಾಪುರ ಕ್ಷೇತ್ರದಿಂದ ಹೊರಗೆ ಹಾಕಿದ್ದಾರಂತೆ. ಹಾಗಾಗಿ ಭೀಮಸೇನ ದೇವರು ತಾವು ಹೊರಗೆ ಹಾಕಿದ್ದರಿಂದ ಆ ಹಸ್ತಿನಾಪುರ ಕ್ಷೇತ್ರ ತಾನು ಧರ್ಮನನ್ನು ತಾನು ಯುಧಿಷ್ಠಿರನ್ನು ತನ್ನ ಅಧಿಪತಿಯನ್ನಾಗಿ ಸ್ವೀಕಾರ ಮಾಡಿತು ಅಂತ ರಾಜರು ಹೇಳ್ತಾರೆ. ಹಾಗಿದ್ರೆ ಇನ್ನೊಂದು ವಿಷಯವನ್ನು ತಿಳಿಸ್ಕೊಡ್ತಾರೆ, ಹೇಗಿತ್ತು ಅದು ಅಂತ ಹೇಳಿದಂದರೆ, ಯೋಗೀಂದ್ರ ಬುದ್ಧಿರಿವ ಅಂತ. ಹಸ್ತಿನಾಪುರ ಹೇಗಿತ್ತು ಅಂತ ಹೇಳಿದಂದರೆ, ಒಳ್ಳೆಯ ಒಬ್ಬ ಯೋಗಿಗಳು, ಮುನಿಗಳು, ಋಷಿಗಳು, ಜಿತೇಂದ್ರಿಯರಾಗಿರುವಂತಹ ಮುನಿಗಳು ಹೇಗಿರ್ತಾರೋ ಹಾಗೆ ಹಸ್ತಿನಾಪುರ ಕ್ಷೇತ್ರ ಇತ್ತು ಅಂತ. ಹಾಗಿದ್ರೆ ಏನರ್ಥ ಅಂದರೆ, ಒಬ್ಬ ತನ್ನೊಳಗೂ ಕೂಡ ಕೌರವ ಸೈನಿಕರು ಅಂತ ಹೇಳಿದ್ರೆ ಕಲಿಯಂಬಂತಹ ಕೌರವ, ಆ ಕೌರವನ ಸೈನಿಕರು ಅಂತ ಹೇಳಿದಂದರೆ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ತನ್ನೊಳಗೆ ಇದ್ದರೂ ಕೂಡ, ಒಬ್ಬ ಯೋಗಿಯ ಒಳಗೆ ಇದ್ದರೂ ಕೂಡ ಆತ ಏನು ಮಾಡ್ತಾನೆ, ಭೀಮ ಪರಾಕ್ರಮೇಣ ತನ್ನ ಅತ್ಯಂತ ಭಯಂಕರವಾದ ತಪಶ್ಚರ್ಯೆಯಿಂದ ತಾನು ವಾತಾಶನದಿಂದ ಕೇವಲ ನೀರನ್ನು ಕುಡಿದುಕೊಂಡು ಹೀಗೆ
ಭಯಂಕರವಾಗಿರುವಂತಹ ತನ್ನ ನಿಷ್ಠೆಯಿಂದಾಗಿ ತಾನು ಏನು ಮಾಡ್ತಾನೆ, ಆ ಕೌರವನನ್ನು ಹೇಗೆ ಹೊರಗೆ ಹಾಕ್ತಾನೋ ಆ ಭಯಂಕರವಾದ ತನ್ನ ತಪಶ್ಚರ್ಯೆಯಿಂದ ಹಾಗೆ ಯೋಗೀಂದ್ರನ ಬುದ್ಧಿಯಂತೆ ಈ ಹಸ್ತಿನಾಪುರಿ ಇದೆ ಅಂತ ರಾಜರು ವರ್ಣನೆ ಮಾಡ್ತಾರೆ. ಅಂತಹ ಹಸ್ತಿನಾಪುರಿ ಪೃಥಿವ್ಯಾಂ ಪ್ರತಿತಃ, ಪೃಥ್ವಿಯೊಳಗೆ ಶೋಭಾಯಮಾನವಾಗಿದೆ, ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಫಲ ನಮಗೆ? ಹಸ್ತಿನಾಪುರ ಯಾತ್ರೆ ಮಾಡುವುದರಿಂದ ನಮಗೇನು ಫಲ ಅಂತ ಹೇಳಿದರೆ, ನಾವು ಕೂಡ ಹಸ್ತಿನಾಪುರ ಯಾತ್ರೆಯನ್ನು ಮಾಡಿದರೆ ರಾಜರು ಹೇಳಿದ್ದಾರೆ, ಯೋಗೀಂದ್ರನ ಬುದ್ಧಿಯು ಹೇಗೆ ಭೀಮ ಪರಾಕ್ರಮದಿಂದ ಶುದ್ಧವಾಗಿ ತಾನು ನಿಂತಿದೆಯೋ ಹಾಗೆ ನಮ್ಮೊಳಗೆ ಏನಾದರೂ ಕೌರವರು ಇದ್ದರು ಅಂತಂದರೆ, ಅವನ ಸೈನಿಕರು ಇದ್ದರು ಅಂತಾದರೆ, ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಗಳು ಇದ್ವು ಅಂತಾದರೆ, ನಾವು ಹಸ್ತಿನಾಪುರ ಯಾತ್ರೆ ಮಾಡಿದ್ವಿ ಅಂತಾದರೆ ಅದೆಲ್ಲವೂ ಕೂಡ ಹೊರಟು ಹೋಗುತ್ತೆ ಅನ್ನೋದನ್ನು ರಾಜರು ಹೀಗೆ ಅದನ್ನು ಸೂಚನೆ ಮಾಡಿಕೊಡ್ತಾರೆ. ಇನ್ನೊಂದು ವಿಶೇಷ ಹಸ್ತಿನಾಪುರದ ಬಗ್ಗೆ ಯಾಕೆ ಅಂತ ಹೇಳಿದರೆ, ಆಚಾರ್ಯರು ತಮ್ಮ 79 ವರ್ಷದ ಜೀವಿತಾವಧಿಯ ಕಾಲದಲ್ಲಿ ಒಂದು ಚಾತುರ್ಮಾಸ್ಯವನ್ನು ಹಸ್ತಿನಾಪುರದಲ್ಲೂ ಆಚರಣೆ ಮಾಡಿದ್ದಾರೆ. ಇದನ್ನು ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ ಮಧ್ವವಿಜಯದಲ್ಲಿ. ಪ್ರಾಪ್ತಸ್ತೋ ಹಸ್ತಿನ ರಾಜಧಾನೀಂ ಮಾಸಾನುವಾಸೆ ಹಸವಾಸಯೋಗ್ಯಾನ್ ಮಠಾಂತರೇ ನಂದಗುಣಾಂತರ ಸನ್ನೇಕಾಂತ ದೇಶೇ ಸರಿತೋ ಸಮೀಪೆ ಅಂತ. ಆಚಾರ್ಯರು ತಾವು ಉತ್ತರ ಭಾರತ ಯಾತ್ರೆಯಲ್ಲಿದ್ದಾಗ ಚಾತುರ್ಮಾಸ್ಯ ಬಂತು. ಚಾತುರ್ಮಾಸ್ಯ ಬಂದಾಗ ತಾವು ಭೀಮಸೇನನಾಗಿ ಎಲ್ಲಿ 36 ವರ್ಷ ಯುವರಾಜನಾಗಿ ಯಾವ ಹಸ್ತಿನಾಪುರಕ್ಕೆ ಯುವರಾಜನಾಗಿ ತಾವು ಇದ್ದರೋ ಅಂತಹ ಹಸ್ತಿನಾಪುರದಲ್ಲಿ ತಾವು ಚಾತುರ್ಮಾಸ್ಯವನ್ನು ಆಚರಣೆ ಮಾಡಿದರು ಅಂತ. ಅಲ್ಲಿ ಆವಾಗ ಗಂಗಾ ನದಿ ಇತ್ತು. ಆದರೆ ಈಗ ಗಂಗಾ ನದಿ ಹಸ್ತಿನಾಪುರಕ್ಕಿಂತಲೂ 7 ಕಿಲೋಮೀಟರ್ ದೂರ ಸರಿದಿದೆ. ಭೌಗೋಳಿಕವಾಗಿರುವಂತಹ ವಿಲಕ್ಷಣಗಳು, ಆ ವೈಚಿತ್ರಗಳು ನಮ್ಮಲ್ಲಿ ಆಗ್ತಾನೇ ಇರುತ್ತೆ. ಹಾಗಾಗಿ ಇವತ್ತಿನ ಹಸ್ತಿನಾಪುರದಿಂದ 7 ಕಿಲೋಮೀಟರ್ ದೂರದಲ್ಲಿ ಗಂಗಾ ನದಿ ಅನ್ನೋದಿದೆ. ಆದರೆ ಒಂದು ಗಂಗೆಯ ಒಂದು ಕವಲು ಹಸ್ತಿನಾಪುರದಲ್ಲಿ ಇಂದಿಗೂ ಹರಿಯುತ್ತೆ. ಅದನ್ನು ಬೇಡ್ ಗಂಗಾ ಅಂತ ಕರೀತಾರೆ, ಅಥವಾ ವೃದ್ಧ ಗಂಗಾ ಅಂತ ಹೇಳಿ ಕರೀತಾರೆ. ಅಂತಹ ಹಸ್ತಿನಾಪುರ ಕ್ಷೇತ್ರದೊಳಗೆ ಆಚಾರ್ಯರು ಚಾತುರ್ಮಾಸ್ಯವನ್ನು ಮಾಡಿದರು ಅಂತ ನಾರಾಯಣ ಪಂಡಿತಾಚಾರ್ಯರು ಕೂಡ ಹೇಳ್ತಾರೆ. ಬರೇ ಚಾತುರ್ಮಾಸ್ಯ ಮಾಡಿದರೆ ವಿಶೇಷ ಇಲ್ಲ, ಮತ್ತು ಏನಾಯಿತು ಅಲ್ಲಿ ಅನ್ನೋದು ಎರಡು ಘಟನೆಗಳನ್ನು ಉಲ್ಲೇಖ ಮಾಡ್ತಾರೆ ನಾರಾಯಣ ಪಂಡಿತರು. ಭಿತ್ವಾ ಭುವಂ ದೇವನದಿ ಜಗಾಮ ಶಾಖಾ ವಿಶೇಷೇಣ ನಿಷೇವಿತುಂ ತುಂ ವಾಣೀ ಚ ಯತ್ ಪ್ರೇಷ್ಯತಯಾ ಕೃತಾರ್ಥ ಶಿವಾದಿವಂದ್ಯಾನ ತದತ್ರ ಚಿತ್ರಂ. ಆಚಾರ್ಯರು ಚಾತುರ್ಮಾಸ್ಯ ಮಾಡುವಂತಹ ಕಾಲದಲ್ಲಿ ಗಂಗಾ ನದಿಯ ಒಂದು ಭೂಮಿಯಿಂದ ಗಂಗಾ ನದಿಯೇ ತಾನು ಟಿಸಿಲು ಒಡೆದು ಬಂದಲಂತೆ. ಬಿತ್ತುವ ಭೂಮಿಯನ್ನು ಸೀಳಿಕೊಂಡು ತಾನು ಒಡೆದು ಆಚಾರ್ಯರನ್ನು ಪಾದ ಸೇವನೆ ಮಾಡಬೇಕು ಅಂತ ಬಂದಿದ್ದಾಳಂತೆ. ಇದೇನೂ ಆಶ್ಚರ್ಯ ಅಲ್ಲ ಅಂತಾರೆ ನಾರಾಯಣ ಪಂಡಿತರು. ಯಾಕೆ ಅಂತ ಹೇಳಿಅಂತಂದರೆ, ಶಿವಾದಿವಂದ್ಯ ಯಾವ ರುದ್ರಾದಿ ದೇವತೆಗಳಿಗೆ ವಂದ್ಯಳಾಗಿರುವಂತಹ ಸರಸ್ವತಿ ದೇವಿ ತಾನು ಗಂಗೆಯನ್ನು ಕಳಿಸುವುದ್ರ ಮೂಲಕ ತಾನು ಕೃತಾರ್ಥಳಾದಳು ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಇದಿಷ್ಟು ಮಾತ್ರ ಆಗಲಿಲ್ಲ, ಗಂಗೆಯ ಘಟನೆ ಇದು ಒಂದೇ ಮಾತ್ರ ಆಗಲಿಲ್ಲ. ಇನ್ನೊಂದು ಘಟನೆ ಇದೆ. ಏನು ಅಂತ ಹೇಳಿಂತಂದರೆ, ಗುರುಪ್ರಬರ್ಹಸ್ಯ ಪದಾರವಿಂದಂ ವಿದೂರ ತಸ್ಸ ಪ್ರಣನಾಮ ಮೂರ್ತ ಔದಾರ್ಯ ಸೌಂದರ್ಯ ತನುಂ ತಾಂ ಆಲೋಕ್ಯ ಶಿಷ್ಯೈರತಿ ವಿಸ್ಮಿತಂ ತೈ. ಗಂಗಾದೇವಿ ತಾನು ಮೂರ್ತಿಮತ್ತಾಗಿ ತಾನು ಬಂದು ದೂರದಿಂದಲೇ ಆಚಾರ್ಯರು ಪಾಠ ಮಾಡ್ತಾ ಇದ್ರು, ದೂರದಿಂದಲೇ ಆಚಾರ್ಯರಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿದ್ದಾಳಂತೆ ಗಂಗಾದೇವಿ. ಅದನ್ನು ಶಿಷ್ಯರು ನೋಡಿದ್ದಾಳೆ. ಅವಳ ಸೌಂದರ್ಯಭರಿತವಾಗಿರುವಂತಹ ಸಲ್ಲಕ್ಷಣೋಪೇತವಾಗಿರುವಂತಹ ಔದಾರ್ಯಾದಿ ಗುಣಗಳಿಂದ ತುಂಬಿರುವಂತಹ ಶರೀರವನ್ನು ನೋಡಿ, ಗಂಗಾದೇವಿಯ ಮೂರ್ತಿಮತ್ತಾದ ಆ ಶರೀರವನ್ನು ನೋಡಿ ಅತ್ಯಂತ ವಿಸ್ಮಿತರಾಗಿದ್ದ ಆಶ್ಚರ್ಯಚಕಿತರಾಗಿದ್ದಾರಂತೆ ಆಚಾರ್ಯರ ಶಿಷ್ಯರು. ಹೀಗೆ ಹಸ್ತಿನಾಪುರಕ್ಕೆ ಯಾಕೆ ಯಾತ್ರೆ ಮಾಡಬೇಕು ಅನ್ನಲಿಕ್ಕೆ 2 ಕಾರಣಗಳು ಅಂತ ಹೇಳಿದರೆ, ಒಂದು, ರಾಜರು ನಮ್ಮೊಳಗಿರುವಂತಹ ಕಲಿಯ ಕೌರವರ ಸೈನಿಕರು ಅಂತಂದರೆ ಕಾಮಕ್ರೋಧಾದಿಗಳು ನಮ್ಮಿಂದ ದೂರ ಹೋಗಬೇಕಾ, ಹಸ್ತಿನಾಪುರದ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು, ನಮಗೆಲ್ಲರಿಗೂ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ, ನಮ್ಮ ಮೂಲ ಗುರುಗಳಾಗಿರುವಂತಹ ಆಚಾರ್ಯರು ಅಲ್ಲಿ ಚಾತುರ್ಮಾಸ್ಯವನ್ನು ವ್ರತವನ್ನು ಮಾಡಿದ್ದಾರೆ. ಅಲ್ಲಿ ಬರೀ ಚಾತುರ್ಮಾಸ್ಯವನ್ನು ವ್ರತ ಮಾಡಲಿಲ್ಲ, ಆಚಾರ್ಯರನ್ನು ಸೇವನೆ ಮಾಡಬೇಕು, ಆ ಆಚಾರ್ಯರ ಸೇವೆಯನ್ನು ಮಾಡಬೇಕು ಅಂತ ಗಂಗಾದೇವಿಯೇ ಎದ್ದು ಬಂದಿದ್ದಾಳಂತೆ. ಹಾಗಾಗಿ ಈ 2 ಕಾರಣಗಳಿಂದಲಾದರೂ ನಾವು ಹಸ್ತಿನಾಪುರದ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳ್ತಾ, ಹಸ್ತಿನಾಪುರಕ್ಕೆ ಹೋಗುವ ಮಾರ್ಗ, ನಾವು ದೆಹಲಿಯಿಂದ ಹರಿದ್ವಾರಕ್ಕೆ ಹೋಗುವ ದಾರಿಯಲ್ಲಿ ನಮ್ಮ ಕನ್ನಡದಲ್ಲಾದರೆ ಮೀರತ್ ಅಂತ ಕರಿತೇವೆ, ಹಿಂದಿಯಲ್ಲಿ ಅದರ ಉಚ್ಚಾರಣೆ ಮೇರಠ್ ಅಂತ ಹೇಳಿ ಕರೀತಾರೆ. ಆ ಮೇರಠ್ ನಗರಿಂದ 35 ಕಿಲೋಮೀಟರ್ ದಕ್ಷಿಣಕ್ಕೆ ಹೋದರೆ ಆ ನಗರ ಅನ್ನೋದು, ಹಸ್ತಿನಾಪುರಿ ಅನ್ನೋದು ಸಿಗತ್ತೆ ಅಂತ ಯಾತ್ರೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. ರಾಜರು ಹೇಳಿದ ಹಾಗೆ ನಾವು ಎಲ್ಲರೂ ಕೂಡ ನಮ್ಮೊಳಗಿರುವಂತಹ ಕಲಿಯ ಆ ಸೈನಿಕರು ಯಾರಿದ್ದಾರೆ, ಅವನ ಭಟರು ಯಾರಿದ್ದಾರೆ, ಆ ಕಾಮ ಕ್ರೋಧ ಲೋಭ ಮದ ಅವನ್ನೆಲ್ಲವನ್ನು ತೊಡೆದು ಹಾಕೋಣ ಅಂತ ಹೇಳ್ತಾ, ಇನ್ನೊಂದು ಕ್ಷೇತ್ರ
ಶಂಬಲ ಕ್ಷೇತ್ರ. ರಾಜರು ಹೇಳೋದು ನೋಡಿ ಎಷ್ಟು ಸೋಜಿತವಾಗಿ ಹೇಳ್ತಾರೆ. ಕಲೇರ್ಭೀತ ಜನಾಯಾತ ಶಂಬಲಂ ಜಗತಾಂಬಲಂ ಕಲಿಶೌರ್ಯ ಹರಃ ಕಲ್ಕಿ ಯತ್ರ ಪ್ರಾದುರ್ಭವಿಷ್ಯತಿ. ರಾಜರು ಹೇಳುವ ಮಾತು, ಕಲಿಯಿಂದ ಅಂಜಿಕೊಂಡಂತಹ ಜನರೇ, ನಿಮಗೆ ಕಲಿ ಭಯ ಹೋಗಬೇಕಾ? ಶಂಬಲಂ ಜಗತಾಂಬಲಂ ಯಾತ, ಇಡೀ ಜಗತ್ತಿಗೆ ಬಲವರ್ಧಕವಾಗಿರುವಂತಹ ಶಂಬಲ ಕ್ಷೇತ್ರದ ಯಾತ್ರೆಯನ್ನು ಮಾಡಿ ಅಂತ ರಾಜರು ಹೇಳ್ತಾರೆ. ಯಾಕೆ ಅಂತಂದರೆ ಕಲಿಶೌರ್ಯ ಹರ ಕಲ್ಕಿ ಯತ್ರ ಪ್ರಾದುರ್ಭವಿಷ್ಯತಿ ಅಂತ. ಕಲಿಯ ಬಲವನ್ನೆಲ್ಲ ಅಪಹಾರ ಮಾಡುವಂತಹ, ಕಲಿಯ ಬಲವನ್ನು ಸೆದೆಬಡಿಯುವಂತಹ ಕಲ್ಕಿ ರೂಪಿಯಾಗಿರುವಂತಹ ಪರಮಾತ್ಮ ತಾನು ಯಾವ ನಗರದಲ್ಲಿ ಯಾವ ಕ್ಷೇತ್ರದಲ್ಲಿ ಅವತಾರ ಮಾಡ್ತಾನೋ ಅಂತಹ ಕ್ಷೇತ್ರದ ಯಾತ್ರೆಯನ್ನು ನೀವು ಮಾಡಿರಿ. ನೀವು ಆ ಕ್ಷೇತ್ರಕ್ಕೆ ಹೋದಿರಿ ಅಂತಾದರೆ ನಿಮಗಿರುವಂತಹ ಕಲಿಯ ಭಯ ಅನ್ನೋದು ಹೋಗತ್ತೆ ಅಂತ ಅದನ್ನು ರಾಜರು ಹೇಳ್ತಾರೆ. ಹೀಗೆ ಅದನ್ನು ಶಂಬಲ ಕ್ಷೇತ್ರಕ್ಕೆ 4 ರೀತಿಯಾಗಿರ್ತಕ್ಕಂಥ ಹೆಸರುಗಳು: ಕೃತ, ತ್ರೇತ, ದ್ವಾಪರ, ಕಲಿಯುಗದೊಳಗೆ 4 ಯುಗದೊಳಗೆ ಒಂದೊಂದು ಹೆಸರು. ಕೃತಯುಗದೊಳಗೆ ಸತ್ಯವ್ರತ ಅಂತ ಆ ನಗರದ ಹೆಸರು, ತ್ರೇತಾಯುಗದೊಳಗೆ ಮಹದ್ಗಿರಿ ಅಂತ ಅದರ ಹೆಸರು, ಆಮೇಲೆ ದ್ವಾಪರ ಯುಗದೊಳಗೆ ಪಿಂಗಲ ಅಂತ ಅದರ ಹೆಸರು, ಪ್ರಕೃತ ಕಲಿಯುಗದೊಳಗೆ ಶಂಬಲ ಅಂತ ಆ ಕ್ಷೇತ್ರದ ಹೆಸರು. ಶಂಬಲ ಅಂತಂದರೆ ಇವತ್ತಿಗೆ ಅದು ಬಾಯಿ ತಪ್ಪಿ ಬಾಯಿ ರೂಢಿಗೆ ಸಂಭಲ್ ಅಂತ ಹೇಳಾಗಿದೆ. ಉತ್ತರ ಪ್ರದೇಶದ ಮುರಾದಾಬಾದ್ ಜಿಲ್ಲೆಯಲ್ಲಿ ಈ ಕ್ಷೇತ್ರ ಬರುವಂಥದ್ದು. ಹಾಗಾಗಿ ನೀವು ಕಲಿಯಿಂದ ಅಂಜಿಕೊಂಡಿದ್ದೀರಿ ಅಂತ ಆದರೆ ನೀವು ಹೋಗಿ ಆ ಶಂಬಲ ಕ್ಷೇತ್ರದ ಯಾತ್ರೆಯನ್ನು ಮಾಡಿರಿ. ಯಾತ್ರೆಯನ್ನು ಮಾಡಿದರೆ ಆ ಶಂಬಲ ಬರೀ ಅದು ಯಾತ್ರೆ ಜಗತ್ತಿಗೆ ಬಲ, ಅದು ಜಗತ್ತಿಗೆ ಬಲವನ್ನು ತಂದು ಕೊಡುವಂತಹ ಕ್ಷೇತ್ರ ಶಂಬಲ ಕ್ಷೇತ್ರ. ಯಾಕೆ ಅಂತಂದರೆ ಕಲಿಶೌರ್ಯ ಹರ ಕಲ್ಕಿ, ಈ ಕಲಿಯುಗದ ಯಾರು ಅಧಿಪತಿಯೋ, ಕಲಿಯುಗಕ್ಕೆ ಅಧಿಪತಿಯಾಗಿರುವಂತಹ ಯಾರು ಕಲಿ ಇದ್ದಾನೋ ಅಂತಹ ಕಲಿಯ ಶೌರ್ಯವನ್ನೇ ಅಪಹಾರ ಮಾಡುವಂತಹ ಕಲ್ಕಿ ರೂಪಿಯಾಗಿರುವಂತಹ ಪರಮಾತ್ಮ ತಾನು ವಿಷ್ಣು ಯಶಸ್ಸೆಂಬುವಂತಹ ಬ್ರಾಹ್ಮಣನ ಮನೆಯಲ್ಲಿ ತಾನು ಹುಟ್ಟಿ ಅವತಾರ ಮಾಡ್ತಾ ಇದ್ದಾನೆ. ದುಷ್ಟ ಜನರನ್ನು ಕೇವಲ ದಿನಾರ್ಧ ಮಾತ್ರದಲ್ಲಿ ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಅಂತಹ ಕಲ್ಕಿ ಎಲ್ಲಿ ತಾನು ಅವತಾರ ಮಾಡ್ತಾನೋ ಅಂತಹ ಶಂಬಲ ಕ್ಷೇತ್ರವನ್ನು ಕುರಿತು ನೀವು ಯಾತ್ರೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ ಕಲ್ಕಿ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ತಾನು ಶಂಬಲ ಕ್ಷೇತ್ರದಲ್ಲಿ ಅವತಾರ ಮಾಡ್ತಾನೆ ಅಂತ ಹೇಳಿದರೆ ಭಾಗವತ ಒಂದು ಮಾತನ್ನು ಹೇಳುತ್ತೆ. ಸೂರ್ಯ, ಚಂದ್ರ, ಗುರು ಮತ್ತು ಪುಷ್ಯ ಈ 4 ಒಂದೇ ರಾಶಿಯೊಳಗೆ ಬಂದಾಗ ಕಲ್ಕಿ ಪರಮಾತ್ಮ ತಾನು ಕಲ್ಕಿಯಾಗಿ ಅವತಾರ ಮಾಡ್ತಾನೆ ಅಂತ ಭಾಗವತ ನಿರೂಪಣೆ ಮಾಡುತ್ತೆ. ಅಂತಹ ಶಂಬಲ ಕ್ಷೇತ್ರಕ್ಕೆ ನೀವೆಲ್ಲ ಹೋಗಿ ಬನ್ನಿ ಅಂತ ರಾಜರು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ 2 ಫಲ. ಹಾಗಿದ್ರೆ ಏನು ಫಲ? ನಮ್ಮೊಳಗಿರುವಂತಹ ಕಲಿಯೂ ಹೋಗಬೇಕು, ಕಲಿಯ ಸೈನಿಕರು ಹೋಗಬೇಕು. ಅಂದರೆ ಕಲಿಯ ಭಟರು, ಅವನ ಭಟರು ಅಂತ ಹೇಳಿಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಆ ಭಟರು ಹೋಗಬೇಕು, ಕಲಿಯೂ ಹೋಗಬೇಕು. ಹಾಗಿದ್ರೆ ನಾವೇನು ಮಾಡಬೇಕು ಅದಕ್ಕೆ ಅಂತಂದರೆ ರಾಜರು ಹೇಳಿದರು, ಒಂದು ಹಸ್ತಿನಾವತಿಯ ಯಾತ್ರೆಯನ್ನು ಮಾಡಿರಿ, ಇನ್ನೊಂದು ಶಂಬಲ ಕ್ಷೇತ್ರದ ಯಾತ್ರೆಯನ್ನು ಮಾಡಿರಿ. ಈ 2 ಕ್ಷೇತ್ರವನ್ನು ಯಾತ್ರೆ ಮಾಡಿದರೆ ಒಂದೊಂದರಿಂದ ಕಾಮಕ್ರೋಧಾದಿಗಳನ್ನು ಕಳ್ಕೊಂಡು ಶುದ್ಧ ಜಿತೇಂದ್ರಿಯರಾಗಿ ಪರಮಾತ್ಮನನ್ನು ಒಲಿಸಿಕೊಳ್ಳಲಿಕ್ಕೆ ನಿಮಗೆ ದಾರಿಯಾಗತ್ತೆ. ಹಸ್ತಿನಾಪುರ ಕ್ಷೇತ್ರ ಯಾತ್ರೆಯನ್ನು ಮಾಡೋದರಿಂದ, ಇನ್ನು ಶಂಬಲ ಕ್ಷೇತ್ರ ಯಾತ್ರೆ ಮಾಡೋದರಿಂದ ಕಲಿಯೇ ದೂರ ಹೋಗಿಬಿಡ್ತಾನೆ. ನಿಮ್ಮ ಹತ್ರ ಕಲಿ ಬರಲಿಕ್ಕೆ ಅಂಜಬೇಕು. ನೀವು ಕಲಿಗೆ ನೀವು ಅಂಜುವಂತಹ ಪ್ರಸಕ್ತಿಯೇ ಇಲ್ಲ ಅಂತ ರಾಜರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಹಸ್ತಿನಾಪುರ ಕ್ಷೇತ್ರ ಮತ್ತು ಶಂಬಲ ಕ್ಷೇತ್ರ 2ರ ಯಾತ್ರೆಯನ್ನೂ ಕೂಡ ಮಾಡೋಣ. ರಾಜರು ಹೇಳಿದಾಗೆ ಕಾಮಕ್ರೋಧಾದಿಗಳನ್ನೂ ಜಯಿಸೋಣ, ಕಲಿಯನ್ನೂ ಬೆದರಿಸೋಣ ಅಂತ ಹೇಳ್ತಾ, ಹಾಗಾಗಿ 2 ಯಾತ್ರೆಯನ್ನು ಮಾಡೋಣ, ರಾಜರ ಮಾತನ್ನು ಅನುಸರಿಸೋಣ ಅಂತ ಹೇಳ್ತಾ 2 ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣೆ.